guys, it's Swati. Welcome back to my channel. So ಇವತ್ತಿನ ವಿಡಿಯೋ ಏನು ಅಂತ ನಿಮಗೆ ಟೈಟಲ್ ನೋಡಿ ಗೊತ್ತಾಗಿರಬಹುದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಫೇವರೇಟ್ ಪ್ರಾಡಕ್ಟ್ಸ್ ಅಂದ್ರೆ 2023 ಅಲ್ಲಿ ನನ್ನ ಫೇವರೇಟ್ ಪ್ರಾಡಕ್ಟ್ಸ್ ಯಾವುದೆಲ್ಲ ಇತ್ತು ಅದು ಮೇಕಪ್ ಆಗಿರಬಹುದು, ಸ್ಕಿನ್ ಕೇರ್ ಆಗಿರಬಹುದು. ಸೊ ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಆಕ್ಚುಲಿ ಈ ವಿಡಿಯೋ ನಾನು 2023 ಎಂಡ್ ಆಗುವ ಮುಂಚೆನೇ ಅಪ್ಲೋಡ್ ಮಾಡಬೇಕಿತ್ತು, ಬಟ್ ನನಗೆ ವಿಡಿಯೋ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ನಾನು ಈಗ ಈ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೇನೆ. ಬಟ್ ಐ ಹೋಪ್ ಯು ಗೈಸ್ ವಿಲ್ ಲವ್ ದಿಸ್ ವಿಡಿಯೋ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ let's start today's video. So ನಾನು ಆಲ್ರೆಡಿ ಈ ಬುಕ್ಕಲ್ಲಿ ಎಲ್ಲ ಬರ್ದಿದ್ದೇನೆ. I have categorized all the things into skincare makeup. So first let's start with skincare. So first is face wash. For face wash I have this Cleanstar face wash. ಇದು ನೋಡಿ ನಿಮಗೆ ಗೊತ್ತಾಗ್ತಿರ್ಬೋದು, ನಾನು ಇದು ತುಂಬ ಯೂಸ್ ಮಾಡ್ತೇನೆ. ನಾನು ಡೈಲಿ ಇದೇ ಫೇಸ್ ವಾಶ್ ಯೂಸ್ ಮಾಡೋದು. ಸೊ ಆಲ್ಮೋಸ್ಟ್ ಖಾಲಿ ಆಗಿದೆ. ಆ್ಯಂಡ್ ಇವನ್ ನನ್ನ ಅಕ್ಕ ಕೂಡ ಸೇಮ್ ಫೇಸ್ ವಾಶ್ ಯೂಸ್ ಮಾಡೋದು, ಬಟ್ ದಟ್ ಈಸ್ ಆಯಿಲ್ ಕಂಟ್ರೋಲ್ ಫೇಸ್ ವಾಶ್ ಬಿಕಾಸ್ ಶಿ ಹ್ಯಾಸ್ ಆಯಿಲಿ ಸ್ಕಿನ್ ಆ್ಯಂಡ್ ಶಿ ಲವ್ಸ್ ಇಟ್ ಟು. ಸಚ್ ಅ ನೈಸ್ ಫೋಮಿಂಗ್ ಫೇಸ್ ವಾಶ್. ಇಟ್ ಜಸ್ಟ್ ಮಾಯ್ಶ್ಚರೈಸಸ್ ಯುವರ್ ಸ್ಕಿನ್ ಆ್ಯಂಡ್ ಯುವರ್ ಸ್ಕಿನ್ ಫೀಲ್ಸ್ very fresh for a longer period of time. So this is my favorite face wash. And ಈ ವಿಡಿಯೋದಲ್ಲಿ ನಾನು ಯಾವುದೆಲ್ಲ ಪ್ರಾಡಕ್ಟ್ಸ್ ಮೆನ್ಷನ್ ಮಾಡಿದ್ದೀನೋ ಸೊ ಅದೆಲ್ಲ ನನಗೆ 10 on 10 because these are my personal favorites. And this video is not a collaboration with any of the brands. Face wash ಯೂಸ್ ಮಾಡಿದ್ಮೇಲೆ ನಾನು ಸೆರಮ್ ಯೂಸ್ ಮಾಡ್ತೇನೆ. ಸೊ ಐ ಹ್ಯಾವ್ ಮೈ 2 favorite serums here. So one is from Plum and another one is from Dot and Key. So Dot and Key ಇದು serum weekly 3 times ಯೂಸ್ ಮಾಡಲಿಕ್ಕೆ because this is retinol serum. And Plum ಇದು ನಾನು ಡೈಲಿ ಮಾರ್ನಿಂಗ್ ಮತ್ತು ನೈಟ್ ಯೂಸ್ ಮಾಡ್ತೇನೆ. So yeah, these are my favorite serum. So one of the things that I'm using for a long time now is acne patches. So ನಾನು acne patches almost 2 years ಇಂದ ಯೂಸ್ ಮಾಡ್ತಾ ಇದ್ದೇನೆ. And trust me, this works like miracle. Night acne patches ಹಾಕಿದ್ರೆ ಆಯಿತು, ಮಾರ್ನಿಂಗ್ಸ್ ಎಲ್ಲ acne ಫ್ಲಾಟ್ ಆಗಿರ್ತದೆ. ಆ್ಯಂಡ್ ಇನ್ನೂ ಸಹ ಕ್ಲಿಯರ್ ಆಗಿ ಹೇಳಬೇಕಂದ್ರೆ ಸೊ ಆ್ಯಕ್ನೆಯಲ್ಲಿ ಪಸ್ ಇರ್ತದಲ್ವಾ, ಸೊ ಅದು ಮಾರ್ನಿಂಗ್ ಆಗುವಾಗ ಫುಲ್ ಫ್ಲಾಟ್ ಆಗಿರ್ತದೆ. ಅದರ್ ಥಿಂಗ್, ಸೊ ಆಕ್ನೆ ಪ್ಯಾಚಸ್ ಯೂಸ್ ಮಾಡೋದ್ರಿಂದ ಕಲೆ ಹೋಗೋದಿಲ್ಲ. ಆಬ್ವಿಯಸ್ಲಿ ಇಟ್ಸ್ ಆಕ್ನೆ ಪ್ಯಾಚಸ್. ಇಫ್ ಯು ಆರ್ ಹ್ಯಾವಿಂಗ್ ಆಕ್ನೆ ಪ್ರಾಬ್ಲಮ್ಸ್ ಲೈಕ್ ಹಾರ್ಮೋನಲ್ ಚೇಂಜಸ್ ಇಂದ ಅಂತ ಅಲ್ಲ, ನನ್ನ ಥರ ಏನಾದರೂ ಫುಡ್ಡಿಂದ ಆಗಿರ್ಬೋದು ಅಥವಾ ರಾಂಗ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ಆಗಿರ್ಬೋದು ಆಕ್ನೆ ಪ್ರಾಬ್ಲಮ್ಸ್ ಇದ್ದರೆ ದೆನ್ ಯು ಮಸ್ಟ್ ಟ್ರೈ ದಿಸ್. ನಾನು ತುಂಬ ಬ್ರ್ಯಾಂಡ್ಸ್ ಇದ್ದು ಆಕ್ನೆ ಪ್ಯಾಚಸ್ ಟ್ರೈ ಮಾಡಿದ್ದೇನೆ ಲೈಕ್ ಅರ್ಬನ್ ಯಾಕ್ ಅಲ್ಲ, ಬಟ್ ದಿಸ್ ಒನ್ ಈಸ್ ದ ಬೆಸ್ಟ್. ಸೊ ದಿಸ್ ಇಸ್ ಫ್ರಮ್ ಸ್ಯಾನ್ಫೆ. ಸೊ ನೀವು ನೋಡ್ಬೋದು ನಾನು ಆಲ್ರೆಡಿ ತುಂಬ ಆ್ಯಕ್ನೆ ಪ್ಯಾಚಸ್ ಯೂಸ್ ಮಾಡಿದ್ದೇನೆ. ಆ್ಯಂಡ್ ಯು ಗೆಟ್ ಆ್ಯಕ್ನೆ ಪ್ಯಾಚಸ್ ಸೈಜ್ ವೈಸ್. ಸೊ ಇದರಲ್ಲಿ ಸ್ಮಾಲ್ ಸೈಜ್ ಕೂಡ ಇರ್ತದೆ, ಮೀಡಿಯಮ್ ಸೈಜ್ ಕೂಡ ಇರ್ತದೆ ಆ್ಯಂಡ್ ಬಿಗ್ ಸೈಜ್ ಕೂಡ ಇರ್ತದೆ. ಸೊ ಯು ಕ್ಯಾನ್ ಯೂಸ್ ಅಕಾರ್ಡಿಂಗ್ ಟು ಯೋರ್ ಆ್ಯಕ್ನೆ ಸೈಜ್. ದಿಸ್ ಈಸ್ ಅ ಹಿಟ್ ಪ್ರಾಡಕ್ಟ್. ಸೊ ನೆಕ್ಸ್ಟ್ ಐ ಹ್ಯಾವ್ ಇಸ್ ಮಾಯ್ಶ್ಚರೈಸರ್. ಸೊ ದಿಸ್ ಈಸ್ ಫ್ರಮ್ Dot and Key. ದಿಸ್ ಈಸ್ Pomegranate Miracle ವಿಟಮಿನ್ ಇ ಮಾಯ್ಶ್ಚರೈಸರ್ ವಿತ್ SPF 30. ಸೊ ಐ ಆಮ್ ನಾಟ್ ಇವನ್ ಕಿಡ್ಡಿಂಗ್ ಗೈಸ್. ಸೊ ನಾನು ಮುಂಚೆ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೆ, ಸೆರಮ್ ಯೂಸ್ ಮಾಡ್ತಿದ್ದೆ, ಮತ್ತೆ ಹೋಗಿ ಸೀದಾ ಮಲಗ್ತಿದ್ದೆ. ಬಟ್ ಆಫ್ಟರ್ ಐ ಹ್ಯಾವ್ ಟ್ರೈಡ್ ದಿಸ್ ಮಾಯ್ಶ್ಚರೈಸರ್ ಐ ಹ್ಯಾವ್ ಡೈರೆಕ್ಟ್ಲಿ ಇನ್ಕ್ಲೂಡೆಡ್ ದ್ಯಾಟ್ ಇನ್ ಟು ಮೈ ರೂಟೀನ್ ಬಿಕಾಸ್ ದಿಸ್ ಇಸ್ ಸೋ ಗುಡ್. ಸೊ ನೆಕ್ಸ್ಟ್ ವಿ ಹ್ಯಾವ್ ಈಸ್ ಫೇಸ್ ರೇಸರ್. ಆ್ಯಕ್ಚುಲಿ ನಾನು ಸಹ ಫೇಸ್ ಶೇವಿಂಗ್ ಮಾಡ್ತೇನೆ ಒಕೇಶ್ನಲಿ. ಸೊ ನಾನು ಯಾವಾಗಲೂ ಮಾಡೋದಿಲ್ಲ, ಬಟ್ ಒಕೇಶ್ನಲಿ ಯಾವಾಗಲಾದರೂ ಫೇಸ್ ಶೇವಿಂಗ್ ಮಾಡ್ತೇನೆ ಬಿಕಾಸ್ ನನಗೆ ಸಹ ಫಸ್ಟ್ ಫೇಸ್ ಶೇವಿಂಗ್ ಮಾಡುವಾಗ ತುಂಬ ಅಂದರೆ ತುಂಬ ವಿಷಯ ಇತ್ತು ತಲೆಯಲ್ಲಿ, ಸೊ ಹೇಗೆ ಆಗ್ತದೆ ಅಂತ. ಸೊ ಈ ವಿಡಿಯೋ ನೋಡ್ಬೋದು ನೀವು ಬೇಕಾದರೆ. ಸೊ ದ್ಯಾಟ್ ವಾಸ್ ದ ಫಸ್ಟ್ ಟೈಮ್ ವೆನ್ ಐ ಶೇವ್ ಮೈ ಫೇಸ್. ಸೊ ಫಸ್ಟ್ ನಾನು ಪ್ಲಸ್ ಫೇಸ್ ರೇಸರ್ ಯೂಸ್ ಮಾಡಿದ್ದು, ದ್ಯಾಟ್ ವಾಸ್ ವೆರಿ ಗುಡ್. ಬಟ್ ಆಫ್ಟರ್ ಐ ಯೂಸ್ ದಿಸ್ ಫೇಸ್ ರೇಸರ್ ಇಟ್ ಜಸ್ಟ್ ಚೇಂಜ್ ದ ಗೇಮ್. ಇವನ್ ಇದರಲ್ಲಿ ಕೂಡ 3 ಫೇಸ್ ರೇಸರ್ ಬರ್ತದೆ ಲೈಕ್ ದ ಪ್ಲಸ್ ಒನ್. ಫೇಸ್ ಮೇಲೆ ತುಂಬ ಒಳ್ಳೆಯಾಗಿ ಗ್ಲೈಡ್ ಆಗ್ತದೆ. And yeah, I just love this product. So if you are planning to invest on any face razor, then you must try this. So next we have lip scrub. I have N Beauty's lip scrub. This is so good. ನಾನು weekly once or twice ಹಾಗೆ ಯೂಸ್ ಮಾಡ್ತೇನೆ. It just moisturizes your lips and it also removes hyperpigmentation. It just works wonders on your lips. Okay, so next product is from Earth Rhythm. So Earth Rhythm cleansing pad. Oh, I just love this so much because just ನೀರಲ್ಲಿ ಡಿಪ್ ಮಾಡಿ ಯೂಸ್ ಮಾಡಿದರೆ ಆಯಿತು. ಇಟ್ ರಿಮೂವ್ಸ್ ಆಲ್ ದ ಮೇಕಪ್. ಸೊ ವಾಟರ್ ಪ್ರೂಫ್ ಮೇಕಪ್ ಆಗಿರ್ಬೋದು, ಎನಿಥಿಂಗ್, ಇಟ್ ರಿಮೂವ್ಸ್ ಎವ್ರಿಥಿಂಗ್ ಸೋ ಕ್ಲಿಯರ್ಲಿ. ಐ ಡೋಂಟ್ ನೋ ಹೌ ಇಟ್ ಡಸ್ ದ್ಯಾಟ್. ಸೊ ಯಾವ ಟೆಕ್ನಾಲಜೀಸ್ ಯೂಸ್ ಮಾಡಿದಾರೋ ಗೊತ್ತಿಲ್ಲ, ಬಟ್ ಇಟ್ ರಿಮೂವ್ಸ್ ಎವ್ರಿಥಿಂಗ್ ವೆರಿ ಕ್ಲಿಯರ್ಲಿ. ಯು ಜಸ್ಟ್ ಡೋಂಟ್ ನೀಡ್ ಎನಿ ಮೇಕಪ್ ರಿಮೂವರ್ ಆರ್ ಕ್ಲೆನ್ಸಿಂಗ್ ಬಾಮ್. ಇಟ್ ಜಸ್ಟ್ ರಿಮೂವ್ಸ್ ಆಲ್ ದ ಮೇಕಪ್ ಇನ್ ಒನ್ ಗೋ ಲೈಕ್ ಮ್ಯಾಜಿಕ್. ಸೊ ನಾನು ಆ್ಯಕ್ಚುಲಿ ಈ ಪ್ರಾಡಕ್ಟ್ ಯಾರ್ದೋ ರೀಲಲ್ಲಿ ನೋಡಿದ್ದೆ ಆ್ಯಂಡ್ ನಾನು ಇಮಿಡಿಯೇಟ್ಲಿ ಆರ್ಡರ್ ಮಾಡಿದೆ ಬಿಕಾಸ್ ಐ ವಾಂಟೆಡ್ ಟು ಟ್ರೈ ಇಟ್. ಎಲ್ಲರೂ ಅಷ್ಟು ಹೈಪ್ ಕೊಡ್ತಿದ್ರು, ಸೊ ನೋಡುವ ಏನು ಅಂತ. ಬಟ್ ಆಫ್ಟರ್ ಯೂಸಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್
I just loved it and now it's in my favorite product list. I think this product is a must have because ನಾವು ತುಂಬ ಪ್ರಾಡಕ್ಟ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತೇವೆ. ಸೊ ಮೇಕಪ್ ರಿಮೂವರ್ ಆಗಿರ್ಬೋದು, ಕ್ಲೆನ್ಸಿಂಗ್ ಬಾಮ್ ಆಗಿರ್ಬೋದು. I think everyone should invest on this product because you get 2 pads for 200 rupees and it is very affordable. Yeah. So this one is a must have. So next I have face scrub. So this one is from Nature's Essence Anti-Pollution Face Pack and this is Marley Hub's Beetroot Facial Mask. So ನಾನು ಇದನ್ನು ಒಕೇಶನಲ್ ಆಗಿ ಯೂಸ್ ಮಾಡ್ತೀನಿ ಬಟ್ ದೀಸ್ ಟು ಫೇಸ್ ಸ್ಕ್ರಬ್ಸ್ ಆರ್ ವೆರಿ ವೆರಿ ಗುಡ್ ಆ್ಯಂಡ್ ಇದು ಎರಡು ಪ್ರಾಡಕ್ಟ್ ಕೂಡ ಇಮಿಡಿಯೇಟ್ ಆಗಿ ರಿಸಲ್ಟ್ ಕೊಡ್ತಿದೆ. ಏನಾದರೂ ಇವೆಂಟ್ ಇರ್ಬೋದು, ಫಂಕ್ಷನ್ ಇರ್ಬೋದು, ಆರ್ ನಿಮಗೆ ಸ್ಕಿನ್ ಡಲ್ ಫೀಲ್ ಆಗ್ತಾ ಇರ್ಬೋದು. ಸೊ ಆಗ ಇದನ್ನು ಯೂಸ್ ಮಾಡಿದ್ರೆ ಯು ಗೆಟ್ that glow instantly. ಸ್ಕಿನ್ ಕೂಡ ತುಂಬ ಫ್ರೆಶ್ ಆಗಿ ಫೀಲ್ ಆಗ್ತದೆ. ನಾನು ಇದನ್ನು ಒಕೇಶನಲ್ ಆಗಿ ಯೂಸ್ ಮಾಡ್ತೇನೆ ಬಿಕಾಸ್ ಫೇಸ್ ಸ್ಕ್ರಬ್ ನಾವು ಡೈಲಿ ಯೂಸ್ ಮಾಡಬಾರ್ದು. ಒನ್ಸ್ ಆರ್ ಟ್ವೈಸ್ ಅ ವೀಕ್ ಈಸ್ ಇನಫ್. ಸೊ ಲಾಸ್ಟ್ ಪ್ರಾಡಕ್ಟ್ ಸ್ಕಿನ್ ಕೇರ್ ಅಲ್ಲಿ ಈಸ್ ಅಂಡರ್ ಐ ಕ್ರೀಮ್. ದಿಸ್ ಈಸ್ ಫ್ರಮ್ ಡಾಟ್ ಆ್ಯಂಡ್ ಕೀ. ಸೊ ಈ ಪ್ರಾಡಕ್ಟ್ ನಾನು ಲಾಸ್ಟಿಗೆ ತೋರಿಸ್ತಾ ಇದ್ದೇನೆ ಬಟ್ ದಿಸ್ ಒನ್ ಇಸ್ ಮೈ ಮೋಸ್ಟ್ ಫೇವ್ರೇಟ್. ಯಾಕಂದರೆ ನನಗೆ ತುಂಬ ಡಾರ್ಕ್ ಸರ್ಕಲ್ಸ್ ಇತ್ತು, ಈಗ ಸಹ ಉಂಟು ಬಿಕಾಸ್ ಐ ವೇರ್ ಗ್ಲಾಸಸ್. ಸೊ ನನಗೆ ಡಾರ್ಕ್ ಸರ್ಕಲ್ಸ್ ತುಂಬ ಆಗ್ತದೆ ಬಟ್ ದಿಸ್ ಪ್ರಾಡಕ್ಟ್ ರೈಟ್ ಹಿಯರ್ ವರ್ಕ್ ಸೋ ಗುಡ್ ಫಾರ್ ಮೈ ಡಾರ್ಕ್ ಸರ್ಕಲ್ಸ್. ಇದು ಖಾಲಿ ಆಗ್ತಾ ಬಂತು. ಐ ನೀಡ್ ಟು ಬೈ ದಿಸ್ ಅಗೇನ್. ಓಕೆ, ನೌ ಲೆಟ್ಸ್ ಜಸ್ಟ್ ಮೂವ್ ಆನ್ ಟು ಮೇಕಪ್. ಸೊ ಮೇಕಪ್ ಅಲ್ಲಿ ನನ್ನ ಹತ್ರ ತುಂಬ ಮೇಕಪ್ ಪ್ರಾಡಕ್ಟ್ಸ್ ಇದೆ ಬಿಕಾಸ್ ವರ್ಷ ನಾನು ತುಂಬ ಮೇಕಪ್ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿದ್ದೇನೆ ಆ್ಯಂಡ್ ತುಂಬ ಮೇಕಪ್ PR ಕೂಡ ರಿಸೀವ್ ಮಾಡಿದ್ದೇನೆ ವಿಚ್ ಇಸ್ ಅ ವೆರಿ ಹ್ಯಾಪಿ ಥಿಂಗ್ ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಬಿಕಾಸ್ ಮೇಕಪ್ ಬ್ರ್ಯಾಂಡ್ಸ್ PR ಕಳಿಸ್ತಾರಲ್ವ. ಸೊ ಆಗ ಒಂದು ಡಿಫ್ರೆಂಟ್ ಖುಷಿ ಆಗ್ತದೆ ಬಿಕಾಸ್ ಸ್ಕಿನ್ ಕೇರ್ PR ಎಲ್ರಿಗೂ ಸಿಗ್ತದೆ ಬಟ್ ಮೇಕಪ್ PR ಬರುವಾಗ ಸೊ ಅನ್ನಿಸ್ತದೆ ಓ ಇದನ್ನು ಸಹ ಕಳಿಸ್ತಾರಾ ಅಂತ. ಸೊ PR ವಿಷಯ ಸೈಡಲ್ಲಿಡುವ, ಬೇಕಾದ್ರೆ ಒಂದು ಸಪ್ರೇಟ್ ವಿಡಿಯೋ ಮಾಡುವ. ನಾವು ಲೆಟ್ಸ್ ಜಸ್ಟ್ ಮೂವ್ ಆನ್ ಟು ಮೈ ಫೇವ್ರೆಟ್ ಮೇಕಪ್ ಪ್ರಾಡಕ್ಟ್ಸ್. ಸೊ ಮೇಕಪ್ ಅಲ್ಲಿ ಫಸ್ಟಿಗೆ ಬರ್ತದೆ ಪ್ರೈಮರ್. ಸೊ ಪ್ರೈಮರ್ ಅಲ್ಲಿ ಐ ಹ್ಯಾವ್ ಬ್ಲೂ ಹೆವನ್ ಪ್ರೈಮರ್. ಇಟ್ಸ್ ಅ ಸಿಲಿಕಾನ್ ಬೇಸ್ಡ್ ಪ್ರೈಮರ್ ಆ್ಯಂಡ್ ಐ ಜಸ್ಟ್ ಲವ್ ಇಟ್. ಇಟ್ಸ್ ಸೂಪರ್ ಡೂಪರ್ ಲೈಟ್. ಇಟ್ ಜಸ್ಟ್ ಬ್ಲರ್ಸ್ ಔಟ್ ಪೋರ್ಸ್, forehead, nose and it just blurs out everything. So next we have foundation. So foundation alli ನನ್ನ ಹತ್ರ ಎರಡು ಫೌಂಡೇಶನ್ ಇದೆ. So for the first foundation I have Blue Heaven Hyper Matte Foundation. It has a very nice light to medium coverage and another one is Lakme 925 Primer Matte Perfect Cover Foundation. So ಹೆಸರಲ್ಲೇ ಇರುವಾಗೆ it gives perfect coverage and these two are my favorite foundations. ಸೊ ನೆಕ್ಸ್ಟ್ ಈಸ್ ಕನ್ಸೀಲರ್. ಸೊ ಕನ್ಸೀಲರ್ ಅಲ್ಲಿ ಕೂಡ ನನ್ನ ಹತ್ರ ಎರಡು ಪ್ರಾಡಕ್ಟ್ಸ್ ಉಂಟು. ಸೊ ಒನ್ ಇಸ್ ಲಿಕ್ವಿಡ್ ಕನ್ಸೀಲರ್ ಆ್ಯಂಡ್ ಅದರ್ ಒನ್ ಇಸ್ ಕನ್ಸೀಲರ್ ಪ್ಯಾಲೆಟ್, ಸ್ವಿಸ್ ಬ್ಯೂಟಿ ಲಿಕ್ವಿಡ್ ಕನ್ಸೀಲರ್. ಸೊ ಇದು ತುಂಬ ಅಫೋರ್ಡೆಬಲ್. ಸೊ ಅದರ್ ಒನ್ ಈಸ್ ಇನ್ಸೈಡ್ ಕನ್ಸೀಲರ್ ಪ್ಯಾಲೆಟ್. ಸೊ ನಾನು ಆ್ಯಕ್ಚುಲಿ ಇದು ಬೇರೆಯವ್ರದ್ದು ವೀಡಿಯೋಸ್ ನೋಡಿ ಪರ್ಚೇಸ್ ಮಾಡಿದ್ದು ಬಟ್ ದಿಸ್ ಈಸ್ ವೆರಿ ಗುಡ್ ಆ್ಯಂಡ್ ಅಫೋರ್ಡೆಬಲ್ ಟು ಬಿಕಾಸ್ ಇದರಲ್ಲಿ ಕನ್ಸೀಲರ್, ಕರೆಕ್ಟರ್, ಕಾಂಟೋರ್. ಸೊ ಇದು 3-in-1 ವಿಚ್ ಇಸ್ ಅ ವೆರಿ ಗ್ರೇಟ್ ಥಿಂಗ್. ಐ ಜಸ್ಟ್ ಲವ್ ದಿಸ್. ಸೊ ನೆಕ್ಸ್ಟ್ ಐ ಹ್ಯಾವ್ ಬೆಲ್ಲ ವಿಟಾ ಲಿಪ್ ಆ್ಯಂಡ್ ಚೀಕ್ ಟಿಂಟ್. ಐ ಲವ್ ದಿಸ್ ಶೇಡ್ ಸೋ ಮಚ್. ಆ್ಯಕ್ಚುಲಿ ನನಗೆ ಇದು PR ಅಲ್ಲಿ ಸಿಕ್ಕಿದ್ದು. ಇಟ್ಸ್ ಸಚ್ ಅ ಪ್ರಿಟಿ ಶೇಡ್. ಸೊ ಇದನ್ನು ಬ್ಲಷ್ ಆಗಿ ಸಹ ಯೂಸ್ ಮಾಡ್ಬೋದು, ಐ ಶ್ಯಾಡೋ ಆಗಿ ಸಹ ಯೂಸ್ ಮಾಡ್ಬೋದು, ಲಿಪ್ಸ್ಗೆ ಸಹ ಯೂಸ್ ಮಾಡ್ಬೋದು. ಇಟ್ಸ್ ಸೂಪರ್ ಡೂಪರ್ ನೈಸ್ ಆ್ಯಂಡ್ ಐ ಜಸ್ಟ್ ಲವ್ ದಿಸ್. Next for the powder, I have this Faces Canada compact powder. I just love this compact powder because ಇದು ಬೇರೆ compact powder ಥರ ಹೆವಿ ಕಾಣೋದಿಲ್ಲ. It is very lightweight and it just stays for longer time. ನೆಕ್ಸ್ಟ್ ಇಸ್ ಐಲೈನರ್. ಸೊ ಇದರಲ್ಲಿ ಏನು ಸ್ಪೆಷಲ್ ಪ್ರಾಡಕ್ಟ್ ಅಂತ ಇಲ್ಲ. ಇಟ್ ಇಸ್ ಆಲ್ವೇಸ್ ಲ್ಯಾಕ್ಮೆ ಐಲೈನರ್. ಸೊ ನಾನು ಆ್ಯಕ್ಚುಲಿ ಮುಂಚೆ ಬೇರೆ ಐಲೈನರ್ ಯೂಸ್ ಮಾಡ್ತಾ ಇದ್ದೆ. ಸೊ ತುಂಬ ಐಲೈನರ್ಸ್ ಟ್ರೈ ಮಾಡಿದ್ದೇನೆ ಬಟ್ ಮೇ ಬಿ ಇನ್ 2022 or 2023 ಐ ಸ್ಟಾರ್ಟೆಡ್ ಯೂಸಿಂಗ್ ಲ್ಯಾಕ್ಮೆ ಐಲೈನರ್ ಆ್ಯಂಡ್ ಫ್ರಮ್ ದೆನ್ till today I'm using the same Lakme eyeliner and I just love this. So next I have this Swiss Beauty eyebrow and gel eyeliner. So ಇದರಲ್ಲಿ ನಾನು ಜೆಲ್ ಐಲೈನರ್ ಅಷ್ಟು ಯೂಸ್ ಮಾಡೋದಿಲ್ಲ ಬಟ್ ಪೌಡರ್ ಐಬ್ರೋ ನಾನು ತುಂಬ ಯೂಸ್ ಮಾಡ್ತೇನೆ. ನಾನು ಆ್ಯಕ್ಚುಲಿ ಐಬ್ರೋ ಮಾಡೋದಿಲ್ಲ ಬಿಕಾಸ್ ಐ ಜಸ್ಟ್ ಲವ್ ಮೈ ನ್ಯಾಚುರಲ್ ಐಬ್ರೋಸ್. ಬಟ್ ನಾನು ಯಾವಾಗ ಐಬ್ರೋ ಮಾಡ್ತೇನೋ ಸೊ ನಾನಾಗ ಪೆನ್ಸಿಲ್ ಐಬ್ರೋ ಎಲ್ಲ ಯೂಸ್ ಮಾಡೋದಿಲ್ಲ. ಐ ಜಸ್ಟ್ ಯೂಸ್ ದಿಸ್ ಪೌಡರ್ ಐಬ್ರೋ. ಸೊ ಇದು ತುಂಬ ಈಸಿ ಯೂಸ್ ಮಾಡಲಿಕ್ಕೆ ಆ್ಯಂಡ್ ಯು ಆಲ್ಸೋ ಗೆಟ್ ಅ ಬ್ರಷ್ ಆರ್ ಅಪ್ಲಿಕೇಟರ್ which makes it very easy to use. So it looks like this and you get this for 400 rupees. Next I have My Glam face kit. ಸೊ ಯಾರಾದರೂ ನನ್ನ ಮೇಕಪ್ ವಿಡಿಯೋಸ್ ನೋಡಿದ್ರಿ ಅವರಿಗೆ ಗೊತ್ತಿರ್ತದೆ ನಾನು ಯಾವಾಗಲೂ ಇದೇ ಫೇಸ್ ಕಿಟ್ ಯೂಸ್ ಮಾಡ್ತೇನೆ. ಇನ್ ದಿಸ್ ಯು ಗೆಟ್ ಪೌಡರ್ ಆ್ಯಂಡ್ 2 blushes which you can also use as eyeshadow and a highlighter which is very much pigmented. So I always love to carry this and I always use this. ಇದು ನಾನು ಆ್ಯಕ್ಚುಲಿ 2023 ಸ್ಟಾರ್ಟಿಂಗಲ್ಲಿ ಪರ್ಚೇಸ್ ಮಾಡಿದ್ದು and it's going till now. This is my favorite. Okay, so now we have come to our last favorite makeup products. So it is lipstick. So lipstick ಲಾಸ್ಟಿಗೆ ತೋರಿಸ್ತಾ ಇದ್ದೇನೆ ಬಟ್ ಲಿಪ್ಸ್ಟಿಕ್ is not at all my last favorite thing. Lipstick is always my most favorite thing forever.
ಆ್ಯಕ್ಚುಲಿ ಲಿಪ್ಸ್ಟಿಕ್ಕಲ್ಲಿ ಫೇವ್ರೇಟ್ ಲಿಪ್ಸ್ಟಿಕ್ ಅಂತ ಚೂಸ್ ಮಾಡೋದೇ ತುಂಬ ಕಷ್ಟ, ಬಿಕಾಸ್ ನನ್ನ ಹತ್ರ ತುಂಬ ಲಿಪ್ಸ್ಟಿಕ್ ಉಂಟು. ಬಟ್ ನೌ ಅ ಡೇಸ್ ಐ ಹ್ಯಾವ್ ಬೀನ್ ಯೂಸಿಂಗ್ ನ್ಯೂಡ್ ಲಿಪ್ಸ್ಟಿಕ್ಸ್ ಅ ಲಾಟ್. ಸೊ ನ್ಯೂಡ್ ಲಿಪ್ಸ್ಟಿಕ್ಕಲ್ಲಿ ನನ್ನ ಫೇವ್ರೇಟ್ ನ್ಯೂಡ್ ಲಿಪ್ಸ್ಟಿಕ್ ನಾನು ಚೂಸ್ ಮಾಡಿದ್ದೇನೆ. ಸೊ ಒನ್ ಈಸ್ ಫ್ರಮ್ ಬ್ಲೂ ಹೆವೆನ್. ಸೊ ನೀವು ನೋಡ್ಬೋದು ಇದು ಆಲ್ರೆಡಿ ಫುಲ್ ಖಾಲಿ ಆಗಿದೆ. ಐ ಜಸ್ಟ್ ಲವ್ ದಿಸ್ ಶೇಡ್ ಸೋ ಮಚ್. ಸೊ ನಾನು ಇನ್ನೊಂದು ನ್ಯೂಡ್ ಶೇಡ್ ಆರ್ಡರ್ ಮಾಡಿದ್ದೆ ಆ್ಯಂಡ್ ದ್ಯಾಟ್ ಈಸ್ ದಿಸ್. ಸೊ ಇದರ ಶೇಡ್ ಉಡಿ ಫ್ಲಶ್. ಆ್ಯಂಡ್ ನಾನೀಗ ಪುನಃ ಆರ್ಡರ್ ಮಾಡಿದ್ದು ಲಿಪ್ಸ್ಟಿಕ್ ಶೇಡ್ ಈಸ್ ಸಿಯೆನಾ ಸನ್ಸೆಟ್. ಯಾ, ದೀಸ್ ಆರ್ ಮೈ ಫೇವ್ರೇಟ್ ಲಿಪ್ಸ್ಟಿಕ್ ಫ್ರಮ್ ಬ್ಲೂ ಹೆವೆನ್. ಇನ್ನೊಂದು ಫೇವ್ರೇಟ್ ನ್ಯೂಡ್ ಲಿಪ್ಸ್ಟಿಕ್ ಉಂಟು ಆ್ಯಂಡ್ ದ್ಯಾಟ್ ಈಸ್ ಫ್ರಮ್ ಲವ್ ಅರ್ತ್. ಸೊ ಇದು ಶೇಡ್ ತುಂಬ 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 ಇಷ್ಟ ನನಗೆ. ಇವನ್ ನಾವು ಐ ಆಮ್ ವೇರಿಂಗ್ ದ ಸೇಮ್ ಶೇಡ್. ಆ್ಯಕ್ಚುಲಿ ಈಗ ಇದೇ ಯೂಸ್ ಮಾಡ್ತೇನೆ ಹೆಚ್ಚಾಗಿ, ಬಿಕಾಸ್ ಇಟ್ ಈಸ್ ಮ್ಯಾಟ್. ಆಬ್ವಿಯಸ್ಲಿ ಸ್ಟೇಸ್ ಫಾರ್ ಲಾಂಗರ್ ಟೈಮ್. ಐ ನೀಡ್ ನಾಟ್ ಅಪ್ಲೈ ಇಟ್ ಅಗೇನ್ ಆ್ಯಂಡ್ ಅಗೇನ್. ಸೊ ಐ ಲವ್ ದಿಸ್, ಬಟ್ ಐ ಲವ್ ಬೋತ್ ದ lipsticks a lot. So that's all. These were my 23 products that I loved in 2023. So I hope ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋ ಐ ಆಮ್ ವೆರಿ ಲೇಟ್, ಬಟ್ ಐ ವಿಶ್ ಎವ್ರಿ ಒನ್ ಅ ವೆರಿ ಹ್ಯಾಪಿ ನ್ಯೂ ಇಯರ್. ಐ ವಿಶ್ ಯು ಆಲ್ ಅ ಇಯರ್ ಫಿಲ್ಡ್ ವಿತ್ ಹ್ಯಾಪಿನೆಸ್, ಹೆಲ್ತ್ ಆ್ಯಂಡ್ ಪ್ರಾಸ್ಪ್ಯಾರಿಟಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.